ಫುಲ್ಲು ಚಿಲ್ಲಾಗಿದೆ. ಹಾರ್ಸ್ ರೈಡ್ಗೆ 200 ರೂಪೀಸ್ ಪರ್ ಪರ್ಸನ್ಗೆ. ಸಿಕ್ಕಾಪಟ್ಟೆ ಮಳೆ, ಸ್ವಲ್ಪ ನುತ್ತು ನೀರು. ಶೂ ಒಳಗೆ ಕನ್ನಡ ಮೂವಿ ಕೂಡ ಶೂಟ್ ಮಾಡಿದ್ದಾರೆ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಈ ಮಳೆ ಒಳಗಡೆ. 20 ನಿಮಿಷದಲ್ಲಿ ನಡ್ಕೊಂಬಂಗಾಯ್ತು. ಹೆಂಗಿತ್ತು ಅಂತೇಳಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ಅರುಣ್. ಊಟಿನ ಎಕ್ಸ್ಪ್ಲೋರ್ ಮಾಡೋಣ, ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅಂತೇಳಿ 1 by 1 ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್ ಕೇಳಿದೆ, 100 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಇಲ್ಲಿ ಸಿಟಿ ಒಳಗಡೆ 7 ಪ್ಲೇಸಸ್ನ ನೋಡ್ಬೋದು. ಇದು ಊಟಿಗೆ ಮಾತ್ರ. ಈ ಕಡೆ ಪೈಕಾರ ಲೇಕು ಮತ್ತು ಪೈನ್ ಫಾರೆಸ್ಟು ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀವಿ ಅಂದರೆ ಗೂಡ್ಲೂರು ಬಸ್ ಹತ್ತಿ ಸಪ್ರೇಟ್ ಟಿಕೆಟ್ ತೊಗೊಂಡೋಗ್ಬೇಕು. ಬನ್ನಿ ಗೂಡ್ಲೂರು ಬಸ್ ಹತ್ತೋಣ. ಕನ್ಫ್ಯೂಸ್ ಆಗಿಬಿಡಿ, ಅಲ್ಲೊಂದು ಲೈನ್ ನಿಂತಿದೆ. ಅವರೆಲ್ಲ ವೆಹಿಕಲಿಗೆ ಎಂಟ್ರಿಗೆ ವೆಯ್ಟ್ ಮಾಡ್ತಿರೋರು ಟಿಕೆಟ್ ತಗೊಳಕ್ಕೆ. ಸೊ ಎಂಟ್ರಿ ಟಿಕೆಟ್ ಬಂದುಬಿಟ್ಟು ಕೆಳಗಡೆ ಸಿಗುತ್ತೆ. ಸೊ ಬನ್ನಿ ಪೈಕಾರಲ್ಲಿ ಕೆಳಗೆ ಹೋಗಿ ತೋರಿಸ್ತೀನಿ. ಆ್ಯಕ್ಚುಲಿ ಅಲ್ಲಿ ನಿಮಗೆ ಮೇಯ್ನ್ ರೋಡಲ್ಲೇ ನನಗೆ ಇಳಿಸಿದ್ರು. ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಮೇಲೆ ನಡ್ಕೊಂಬಂದು ಒಳಗಡೆ ಬರಬೇಕು. ಇಲ್ಲ ಗೊತ್ತಾಗೋದೇ ಇಲ್ಲ, ಜಸ್ಟ್ ಬೋರ್ಡ್ ಹಾಕಿದ್ದಾರೆ ಪೈಕಾರ ವಾಟರ್ಫಾಲ್ಸ್ ಅಂತೇಳಿ. ಈ ಮೇನ್ ರೋಡಲ್ಲಿ ಬಸ್ಗಳು ಸ್ಟಾಪ್ ಕೊಡುತ್ತೆ. ಈ ಸ್ಟೆಪ್ಸ್ ಹತ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಹೋಗಿರೋ ರೋಡಲ್ಲಿ ಹೋದರೆ ಬ್ಯಾಕ್ ಸೈಡಲ್ಲಿ ವಾಟರ್ ಫಾಲ್ಸಿಗೆ ಹೋಗೋ ರೋಡ್ ಸಿಗುತ್ತೆ. ಮೇನ್ ರೋಡಿಂದ ಜಸ್ಟ್ 200 ಮೀಟರ್ಸ್ ಅಂತೆ ಒಳಗಡೆ ಅಷ್ಟೇ. ಸೊ ವೆಹಿಕಲ್ಸ್ ಇರುತ್ತೆ, ವೆಹಿಕಲ್ ಬೇಕಾದ್ರೆ ವೆಹಿಕಲ್ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ವಾಕ್ ಮಾಡ್ಕೊಂಡು ಹೋದ್ರೂ ಡೈರೆಕ್ಟ್ ವಾಟರ್ ಫಾಲ್ಸ್ ಹತ್ರ ಹೋಗ್ತೀರಾ. ವೆದರ್ ಮಾತ್ರ ಫುಲ್ಲು ಚಿಲ್ಲಾಗಿದೆ. ಎಷ್ಟು ಥಂಡಿ ಹೊಡಿತಿದೆ ಅಂದರೆ ಈಗ ಆಲ್ಮೋಸ್ಟ್ 4 ಗಂಟೆ ಟೈಮು. ಫುಲ್ಲು ಚಳಿ ಆಗ್ತಿದೆ. ಆಲ್ಮೋಸ್ಟ್ ಬಂದ್ವಿ. ಇದೇ ನೋಡಿ ಪೈಕಾರ ವಾಟರ್ ಫಾಲ್ಸ್. ನಾನು ವೀಡಿಯೋದಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗಲೂ ಅದೇ ಥರನೇ ಇದೆ, ಬಟ್ ವಾಟರ್ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ. ಬಟ್ ಸಿನಿಕ್ ಬ್ಯೂಟಿ ಮಾತ್ರ ನೆಕ್ಸ್ಟ್ ಲೆವೆಲ್. ಹತ್ರ ಹೋಗಿ ತೋರಿಸ್ತೀನಿ. ಅಡಲ್ಟ್ 40 ರೂಪೀಸ್. ಸೊ ಪೈಕಾರ ಲೇಕ್ಗೆ ಎಂಟ್ರಿ ಫೀಸ್ 40 ರೂಪೀಸ್. ಟಿಕೆಟ್ ತೊಗೊಂಡಾಯ್ತು. ಈ ಪೈಕಾರ ಲೇಕಲ್ಲಿ ಬೋಟ್ ರೈಡಿಂಗ್ ಕೂಡ ಇದೆ. ಈ ಪೈಕಾರ ಲೇಕು ಸರೌಂಡಿಂಗು ನೋಡ್ಬೋದು. ಪೈನ್ ಟ್ರೀಸು ಮತ್ತು ರೋಲಿಂಗ್ ಫಾರೆಸ್ಟ್ ಕೂಡ ಡೆನ್ಸ್ ಆಗಿದೆ. ಸೊ ನನಗನ್ಸೋದು ಇದು ಇಂಡಿಯಾದ ನಯಾಗರ ಅಂದ್ಬಿಟ್ಟು. ಅಷ್ಟೇ ಚೆನ್ನಾಗಿದೆ ಕೆಳಗಡೆಯಿಂದ ನೋಡೋದಕ್ಕೆ ವ್ಯೂ. ಸೊ ಮಳೆ ಬರೋಂಗಾಯಿತು. ಆಲ್ರೆಡಿ 5 o'clock. ಸೊ ಮೊಬೈಲಲ್ಲಿ ಚಾರ್ಜ್ ಬೇರೆ ಖಾಲಿ ಆಗ್ತಿದೆ. ಸೊ ಇನ್ನು 2-3 ಪ್ಲೇಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಊಟಿಗೆ ಹೋಗಿ. ಬನ್ನಿ. ಈ ಮಳೆ ಒಳಗಡೆ ನಾನು ವ್ಯವಸ್ಥೆ ನೋಡಿ, ಇಲ್ಲಿ ಛತ್ರಿ ಹಿಡ್ಕೊಂಡು ಇಲ್ಲಂಗೆ ಆಗ್ಬಿಟ್ಟೈತೆ. ಬಸ್ಸಿಗೆ ಕಾಯ್ಕೊಂಡು ಸಿಕ್ಕಾಪಟ್ಟೆ ಮಳೆ, ಸ್ವಲ್ಪ ನುತ್ತು ನೀರು. ಶೂ ಒಳಗಡೆ ಎಲ್ಲ ಹೋಯ್ತು. ಬಸ್ಸಿಗೆ ಕಾಯ್ತಾ ಇದ್ದೀನಿ. ಒಂಥರ ಮಳೆ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮಳೆ ಬಂದಾಗ ಬರಬೇಕಿತ್ತಂತೇಳಿ. ಸೊ ಮಳೆನೇ ಬಂದ್ಬಿಡ್ತು ಈ ಟೈಮ್ಗೆ ಕರೆಕ್ಟಾಗಿ. ವೆದರ್ ನೋಡಿ ಹಿಂಗಿದೆ ಮಳೆ ಬಂದ ತಕ್ಷಣ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಈ ಮಳೆ ಒಳಗಡೆ. ಊಟಿಲಿ ಈಗ ಬರ್ತವ್ರೆ ಎಲ್ಲ. ಇನ್ನು ಬಸ್ ಬಂತು. ಬನ್ನಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮಳೆನೂ ನೋಡ್ಬಿಟ್ಟೆ ಊಟಿ ಒಳಗಡೆ.
ಹೇಳ್ತಿದ್ದಾರೆ ಫೈನ್ ಫಾರೆಸ್ಟ್ ಅಂತಂದರೆ. ಓಕೆ ನೋಡೋಣ, 15 ರೂಪಾಯಿ ಟಿಕೆಟ್. ಈ ಪೈನ್ ಫಾರೆಸ್ಟ್ ಒಳಗಡೆ ಕನ್ನಡ ಮೂವಿ ಕೂಡ ಶೂಟ್ ಮಾಡಿದ್ದಾರೆ, ರಮೇಶ್ ಅವ್ರದ್ದು. ಯಾವ ಮೂವಿ ಇರ್ಬೋದು? ಒಂದು ಸಾಂಗ್ ಶೂಟ್ ಆಗಿದೆ. ಯಾವ ಸಾಂಗ್ ಅಂತೇಳಿ ಗೆಸ್ ಮಾಡಿ ನೋಡೋಣ. ಹಾಗೆ ಹಿಂದಿ ಮೂವಿ ಕೂಡ ಶೂಟ್ ಮಾಡಿದ್ದಾರೆ. ದಿಲ್ಸೆ ಅಂತಕ್ಕಂಥ ಒಂದು ಸಾಂಗು ಇದೇ ಪೈನ್ ಫಾರೆಸ್ಟ್ ಒಳಗಡೆ ಶೂಟ್ ಆಗಿದೆ. ಬ್ರಿಟಿಷ್ ಅವರು ಒಂದು ಟಿಂಬರ್ ಎಕ್ಸ್ಪೆರಿಮೆಂಟ್ಗೋಸ್ಕರ ಈ ಪೈನ್ನ ತೊಗೊಂಬಂದು ಇಲ್ಲಿ ಹಾಕ್ತಾರೆ. ಸೊ ಅದಷ್ಟು ಬೆಳೆದು ಇಷ್ಟು ದೊಡ್ಡ ಮರಗಳಾಗಿದೆ ಇವಾಗ. ಸೊ 100 ವರ್ಷಗಳಾಗಿದೆ ಈ ಮರಗಳನ್ನ ಹಾಕಿ. ಸೊ ಇದು ಒನ್ ಆಫ್ ದ ಹಾಂಟೆಡ್ ಟೂರಿಸ್ಟ್ ಸ್ಪಾಟ್ ಇನ್ ಊಟಿ. ಮತ್ತು ಹಾರ್ಸ್ ರೈಡಿಂಗ್ ಕೂಡ ಇದೆ. ಜೊತೆಗೆ ಒಂದು ಲೇಕ್ ಇದೆ ಇಲ್ಲಿ, ಸಂಡ್ಯಾಲ ಲೇಕ್ ಅಂಥೇಳಿ. ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಹಾರ್ಸ್ ರೈಡಿಂಗ್ ಕೂಡ ಇದೆ ಇದರೊಳಗಡೆ. ಹಾರ್ಸ್ ರೈಡ್ನ ಇಲ್ಲಿಂದ ಅಲ್ಲಿವರೆಗೂ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಬರ್ತಾರೆ. ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ಈ ವೆದರಲ್ಲಿ, ಇಂಥ ಪ್ಲೇಸಲ್ಲಿ ಹಾರ್ಸ್ ರೈಡ್ ಮಾಡೋದು. ಬ್ರೋ, ಹೌ ಮಚ್ ಫಾರ್ ಹಾರ್ಸ್ ರೈಡ್? 200 sir each. ಇದೆ ಪೈನ್ ಫಾರೆಸ್ಟ್ ಒಳಗಡೆ ಇರೋಂಥ ಸಂಧ್ಯಾಲ ಲೇಕ್ ಅಂತೇಳಿ. ಸೊ ಇಲ್ಲಿ ಬರೋಕ್ಕೂ ಮುಂಚೆ ತುಂಬ ಎಕ್ಸೈಟ್ ಆಗಿದೆ, ಬಂದಮೇಲೆ ಮಾತೇ ಬರ್ತಿಲ್ಲ ಬ್ಯೂಟಿ ನೋಡಿ. ಸೊ ಇದೆ ಪೈನ್ ಫಾರೆಸ್ಟ್. ಹಾರ್ಸ್ ರೈಡ್ಗೆ 200 ರೂಪೀಸ್ ಪರ್ ಪರ್ಸನ್ಗೆ. ಈ ಪ್ಲೇಸ್ ನೇಮ್ ಶೂಟಿಂಗ್ ಸ್ಪಾಟ್. ಇದು ಪೈಕಾರ ಲೇಕು ಮತ್ತು ಪೈನ್ ಫಾರೆಸ್ಟ್ ಮಧ್ಯದಲ್ಲಿ ಸಿಗುತ್ತೆ. ಊಟಿ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. 7:15 ಟೈಮು. 8:10ಕ್ಕೆ ಬಸ್ ಇದೆ, ಬುಕ್ ಮಾಡಿದ್ದೀನಿ. ಸೊ ಬಸ್ಸಿಗೋಸ್ಕರ ವೆಯ್ಟಿಂಗ್. ಈಗ ನಾನು ಹೋಗ್ತಾ ಇರೋದು ಊಟಿ ಕಮರ್ಷಿಯಲ್ ರೋಡಲ್ಲಿ. ನೋಡ್ಬೋದು ಚಾಕ್ಲೇಟ್ಸ್ಗಳಿರ್ಬೋದು, ಸ್ನ್ಯಾಕ್ಸು, ಶಾಪಿಂಗ್ ಮಾಡೋದಕ್ಕೆ ಶಾಪ್ಸ್ಗಳು. ಶಾಪ್ಸು ಪ್ರತಿಯೊಂದು ಸಿಗುತ್ತೆ. ಸೊ ಇದು ಬಂದು ರೈಲ್ವೆ ಸ್ಟೇಷನಿಂದ ರೈಟ್ ಸೈಡಿಗೆ. ಆ್ಯಕ್ಚುಲಿ ನಾನು ಬಸ್ ಬುಕ್ ಮಾಡಿದ್ದೀನಿ ಸ್ಲೀಪರು. ಅಲ್ಲಿಗೆ ಹೋಗಬೇಕು. ಆ ಪ್ಲೇಸ್ ಬಂದು ಹೋಟೆಲ್ ಸರ್ಕಾರ ಪ್ಯಾಲೇಸ್ ಅಂತೇಳಿ. ಆ ಪ್ಲೇಸಿಗೆ ಆ ರೋಡ್ಗೆ ಹೋಗ್ಬೇಕಂದ್ರೆ ನಾನು ಕಮರ್ಷಿಯಲ್ ರೋಡಲ್ಲೇ ಹೋಗಬೇಕು. ಸೊ ಎಲ್ಲರೂ ನೈಟ್ ನೋಡಿ ಊಟಿ ಯಾವ ಥರ ಕಾಣುತ್ತೆ. ಫೈನಲಿ ಬಸ್ ಒಳಗಡೆ ಬಂದು ಕೂತಿದ್ದೀನಿ. 2.5 ಕಿಲೋಮೀಟ್ರು.
20 ನಿಮಿಷದಲ್ಲಿ ನಡ್ಕೊಂಬಂದಂಗಾಯಿತು. ತುಂಬಾ ಟ್ರಾಫಿಕ್ಕು, ಕಾರ್ ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ಟ್ರಾಫಿಕ್ಕು. ಸೊ ನಾನಂತರೂ ಬಸ್ಸಲ್ಲಿ ವಾಟರ್ ರೈಡ್ ಮಾಡ್ಕೊಂಡಿದ್ರೆ ಪಕ್ಕ ಲೇಟ್ ಆಗ್ತಿತ್ತು. ಇವು ಮತ್ತೆ ಫೋನ್ ಮಾಡ್ತಿದ್ದಾರೆ. ಸೊ ಅದು ಇಂತು ಫೈನಲಿ ಬಂದಾಯಿತು. ಚಪಾತಿ ಜೊತೆ ಚಟ್ನಿ ಮತ್ತು ಆಮ್ಲೆಟ್ ಕೊಟ್ಟಿದ್ದಾನೆ. ಇವತ್ತು ನೈಟ್ ಊಟಕ್ಕಿದೆ. ಪ್ರೈಸ್ ಇಲ್ವಂತೆ, ಖಾಲಿ ಆಗಿದೆ. ಫೈನಲಿ ಬಸ್ಸಲ್ಲಿ ಬಂದು ಕೂತಾಯಿತು. ಬಸ್ ಹೊರಡ್ತು ಇನ್ನೇನು. ಸೊ ಮಲ್ಗೋಕ್ಕೂ ಮುಂಚೆ ಇವತ್ತು ಡೇ ಹೆಂಗಿತ್ತು ಅಂತೇಳಿ ಹೇಳ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಮಾಡಿರೋ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಆ್ಯಕ್ಚುಲಿ ಒಂದು 2 ಇಂದ 3 ವಿಡಿಯೋ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಮೊದಲನೇದು ಒಂದು ನಾನು ಬೆಂಗಳೂರಿಂದ ಟ್ರೈನಲ್ಲಿ ಬಂದಿದ್ದ ಜರ್ನಿ, ಮತ್ತು ಇಲ್ಲಿ ಕೊಯಮತ್ತೂರಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಮೆಟ್ರೋಪೊಲಿಯಂ ಮೂಲಕ, ಅಲ್ಲಿಂದ ಮತ್ತು ಕುನೂರಿಗೆ. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಸೊ ನಾನು ವೀಡಿಯೋಗಳು ನೋಡಿದೆ ಇವಾಗ ಯಾವ್ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಬಸ್ ಜರ್ನಿ ಕೂಡ. ಸೊ ಬಸ್ ಜರ್ನಿ ಆದಮೇಲೆ ನಾನು ಕುನೂರಿಂದ ಟಾಯ್ ಟ್ರೈನ್ಗೆ ಅಲ್ಲಿಂದ ಊಟಿಗೆ ಬಂದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಅದು ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಊಟಿಯಿಂದ ನಾನು ಹೋದಂಥ ಪೈನ್ ಫಾರೆಸ್ಟ್ ಮತ್ತು ಪೈಕರ ಲೇಕ್ ಸೇರಿಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಒಂದು ವೀಡಿಯೋ ಬರೋಷ್ಟು ಪ್ಲೇಸಸ್ ಕವರ್ ಮಾಡೋದಿತ್ತು. ಬಿಕಾಸ್ ಆಫ್ ಫೈನಲಿ ಟ್ರಾಫಿಕಲ್ಲಿ ಸೇರಿಕೊಂಡಿದ್ದು, ಮಳೆ ಬಂದಿದ್ದರಿಂದ ತುಂಬ ಲೇಟ್ ಆಯಿತು, ಹಾಗಾಗಿ ಮಾಡೋಕ್ಕಾಗಿ. ಸೊ ಒನ್ ಡೇಗೆ ನಾನು ಇಷ್ಟು ಕವರ್ ಮಾಡಿದ್ದೀನಿ. ಸೊ ಇದರಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಪ್ಲೇಸಸ್ನ ನಾನು ನೋಡಿದ್ದೀವತ್ತು. ಸೊ ಇನ್ನೊಂದು ದಿನ ಮತ್ತೆ ಯಾವಾಗಲಾದರೂ ಬಂದಾಗ ಇನ್ನು ಉಳಿದಿರೋಂಥ ಪ್ಲೇಸಸ್ನ ಖಂಡಿತವಾಗ್ಲೂ ಕವರ್ ಮಾಡ್ತೀನಿ. ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತೇಳಿ ಅನ್ಕೋತೀನಿ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.